ಕುತ್ಕೊಂಡ್ಬಿಡ್ಬೇಕಾ? ನಾವು ಬನ್ನಿ ಸರ್, ನಿಮ್ಮ ಜೊತೆಗೆ ಅಧಿಕಾರಿಗಳ ಒಡನೆ ಬಂದಂತ ನಮ್ದು ಜೊತೆನೆ ಕುತ್ಕೊಂಡ್ಬಿಡ್ತೀನಿ ಬಿಡಪ್ಪ. ಹೇಳಿ. ಏನು ಈ ಹಿಂದೆ ಪ್ರಬುದ್ಧ ಕರ್ನಾಟಕ ಭೀಮ್ ಸೇನೆ ಹಾಗೂ ಕರ್ನಾಟಕ ದಲಿತ ಸಂರಕ್ಷಣಾ ಸೇನೆಯ ವತಿಯಿಂದ ಬೃಹತ್ವಾದಂಥ ಪ್ರತಿಭಟನೆಯನ್ನು ಸಹ ನಾವು ಮಾಡಿದ್ವಿ. ನಂತರ ಅದೇ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಅರ್ಜಿಯನ್ನು ಕೊಟ್ಟಿದ್ವಿ. ವಿಷಯ ಏನಪ್ಪ ಅಂದರೆ, ಗೂಳ್ಯ ನಂದಗುಂದ ಗ್ರಾಮದ ಸರ್ವೆ ನಂಬರ್ 28 ನೋಡಿ ಸರ್ವೆ ನಂಬರ್ 28 ಮತ್ತು 30ಕ್ಕೆ ಸಂಬಂಧಿಸಿದಂತೆ, ಏನು ಸರ್ವೆ ನಂಬರ್ 28ರಲ್ಲಿ 8 ಎಕರೆ 14 ಗುಂಟೆ ಮತ್ತು ಸರ್ವೆ ನಂಬರ್ 30ರಲ್ಲಿ 4 ಎಕರೆ 30 ಗುಂಟೆ ನಮ್ಮ ತಾಲೂಕು ಕಚೇರಿನಲ್ಲಿ ಒಂದು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಟ್ಟವ್ರೆ. ಆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಟ್ಟಿರುವಂತಹ ಕೆಲ ಅಧಿಕಾರಿಗಳ ಮೇಲೆ ಮತ್ತು ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡಿರುವಂತಹ ಆ ವ್ಯಕ್ತಿಯ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಸುಮಾರು ಜನವರಿ ತಿಂಗಳಲ್ಲಿ 1ನೇ ತಿಂಗಳಿಂದ ದಾಖಲು ಮಾಡಿದ್ದೀವಿ. ನಮ್ಮ ತಹಸೀಲ್ದಾರ್ ಸಾಹೇಬರಿಗೂ ಸಹ ನಾವು ದೂರು ದಾಖಲು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಲ್ಲಿ ಖಾತೆಗಳನ್ನು ಆಗಬಾರ್ದು ಅಂತ ಹೇಳಿದ್ವಿ. ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ದೂರು ದಾಖಲು ಮಾಡಿದ್ದೀವಿ. ಈ ತರ ನಾವು ಸರ್ಕಾರದ ಆಸ್ತಿಯನ್ನು ಉಳಿಸ್ಲಿಕ್ಕೆ ಅಂತ ಹೋರಾಟ ಮಾಡ್ತಾ ಇರುವಂತಹ ನಾವುಗಳು ಈ ಹಿಂದೆ ಅರಳ್ಳಿ ಗುಡದಳ್ಳಿ ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ಸುಮಾರು ಹೋರಾಟಗಳನ್ನು ಮಾಡಿ ಮಠ ಕೇಸ್ಗಳನ್ನ ಫೈಲ್ ಮಾಡಿಸಿ ಮಾನ್ಯ ಏನು ಗೌರವಾನ್ವಿತ ಜಿಲ್ಲಾಧಿಕಾರಿಗಳು AB ಬಸವರಾಜ್ ಸಾರು ಮಾತು ಕೊಟ್ಟರು. ನಮಗೆ ಈ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಡೆಫಿನೆಟ್ಲಿ ನಾನು ಕ್ರಮ ಕೈಗೊಳ್ತೀನಿ ಅಂತ ನಮಗೆ ಭರವಸೆ ಕೊಟ್ಟೋಗಿದ್ರು. ಅದೇ ರೀತಿಯಲ್ಲಿ ಮಾಡಿದ್ರು. ಅವರಿಗೆ ನಮ್ಮ ಪ್ರಬುದ್ಧ ಕರ್ನಾಟಕ ಭೀಮ್ ಸೇನೆ ವತಿಯಿಂದ ಒಂದು ಗೌರವಾನ್ವಿತವಾದಂತಹ ಒಂದು ನಾವು ಸನ್ಮಾನವನ್ನು ಸಹ ಮಾಡಿದ್ವಿ. ಅದೇ ರೀತಿಯಲ್ಲಿ ನಮ್ಮ ಪ್ರಶ್ನೆ ಇಷ್ಟೇ, ನಕಲಿ ದಾಖಲಾತಿ ಸೃಷ್ಟಿಯಾಗಿದೆ, ನಕಲಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ, ಯಾರು ನಕಲಿ ದಾಖಲಾತಿಗಳನ್ನು ಮಾಡ್ಕೊಂಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ. ಅವರೇನು 50 ಹಾಕೊಂಡಿದ್ರ, 53 ಅರ್ಜಿ ಹಾಕೊಂಡಿದ್ರ, 57 ಇತ್ತೀಚಿನ ದಿನಗಳಲ್ಲಿ ಬಂದಿರೋದು ವರ್ಷಗಳಲ್ಲಿ 53 ಏನಾದರೂ ಅರ್ಜಿ ಹಾಕ್ಕೊಂಡಿದ್ರೆ, ಯಾವ ಸರ್ವೆ ನಂಬರ್ ಅರ್ಜಿ ಹಾಕ್ಕೊಂಡಿದ್ದಾರೆ, ಒಂದು ಕುಟುಂಬಕ್ಕೆ ಎಷ್ಟು ಎಕರೆಗಳನ್ನು ನೀಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅನ್ನೋದನ್ನು ದಯವಿಟ್ಟು ತಮಗೆ ಎಲ್ಲ ಗೊತ್ತಿದೆ, ಪರಿಶೀಲನೆ ಮಾಡಿ. ಪರಿಶೀಲಿಸಿ ನೇರವಾಗಿ ನಾವು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಸಂಬಂಧಪಟ್ಟ ಇಲಾಖೆಗಳಲ್ಲಿ ದೂರುಗಳನ್ನು ನೀಡಿ ನಮ್ಮ ಮೇಲೆ FIR ಮಾಡಿ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಕೇಸ್ ದಾವೆ ಹೂಡಿ ಅವ್ರನ್ನ ಗಡಿಪಾರ್ ರೌಡಿ ಶೀಟರ್ ಓಪನ್ ಮಾಡಿ ಗಡಿಪಾರ್ ಮಾಡಿ ಅನ್ನೋದಕ್ಕೆ ಅವ್ರಿಗೆ ಏನು ರೈಟ್ಸ್ ಇದೆ? ಅವ್ರ ಪ್ರಶ್ನೆ, ನಾನು ದಾಖಲಾತಿ ನಕಲಿ ದಾಖಲಾತಿ ಅಲ್ಲ, ನನ್ನ ದಾಖಲಾತಿ ಸ್ಪಷ್ಟವಾಗಿದೆ, ನಾನು ಏನಕ್ಕೆ ನಾನು ಭಯ ಪಡಬೇಕು ಅಂತ ಹೇಳಿ ಅವ್ರ ಪಾಡ್ದವ್ರು ಇರಬೇಕು. ಆದರೆ ಹೋರಾಟಗಾರರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡೋದು, ಸಂಬಂಧಪಟ್ಟ ಇಲಾಖೆಗೆ ದೂರುಗಳು ನೀಡೋದು, ನಾವು ಹೇಳ್ತೀವಿ ಸರ್, ಈಗ ನಾವು ಏನೋ ಡೊನಾಲ್ಡ್ ಟ್ರಂಪ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, DK ಶಿವಕುಮಾರ್ ಸಾಹೇಬ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ನಮ್ಗೆ ಎದುರಿಸಿದ್ರು ಬೆದರಿಸಿದ್ರು, 1 ಕೋಟಿ ರೂಪಾಯಿ ದುಡ್ಡು ಕೇಳಿದ್ರು ಅಂತ FIR ಮಾಡಲಿ, ನಂತರ B ರಿಪೋರ್ಟ್ ಹಾಕಲಿ. ಇದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿದ್ರೆ ಏಕಾಏಕಿ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳು ಮಾಡಿ ದೂರುಗಳು ನೀಡಿದ್ರೆ ಹೇಗೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಏನು ನಾವು ಸರ್ಕಾರಿ ಆಸ್ತಿಯನ್ನು ಉಳಿಸ್ಲಿಕ್ಕೆ ಹೋರಾಟನೇ ಮಾಡಬಾರ್ದಾ? ಇನ್ನೂ ಎಷ್ಟೋ ಕೆರೆಗಳು ಇವತ್ತು ನಮ್ಮ ರೈತರು ಕೇಳ್ಕೊಂಡಿದ್ದಾರೆ ತಮ್ಮಳಿ, ತಮಗೆಲ್ಲ ಗೊತ್ತಿದೆ. ಎಷ್ಟೋ ಕೆರೆಗಳು 19 ಎಕರೆ 38 ಗುಂಟೆ 10 ಎಕರೆ ಸುಮಾರು ಕೆರೆಗಳನ್ನ ಉಳಿಸಿದ್ದೀವಿ, ಸ್ಮಶಾನಗಳನ್ನ ಉಳಿಸಿದ್ದೀವಿ, ಸರ್ಕಾರದ ಆಸ್ತಿಗಳನ್ನ ಉಳಿಸಿದ್ದೀವಿ. ನಾವೇನು ನಮ್ಮನೆಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವ ಅನ್ನೋದೊಂದು ಪ್ರಶ್ನೆ ಆಗಿದೆ. ತಾವು ಉನ್ನತ ಅಧಿಕಾರಿ ಇದ್ದೀರಾ, ಸಂಬಂಧಪಟ್ಟ ಅಧಿಕಾರಿಗಳು ಸುಮಾರು ಜನ ನಾವು, ಯಾಕಂದರೆ ಅಧಿಕಾರಿಗಳು ಹೇಳಿದ್ರೆ ನಮ್ಮ ಬಂಧತ್ವ. ಅಧಿಕಾರಿಗಳು ಹೇಳಿದ್ದಾರೆ, ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, DC ಆಗಿರ್ಬೋದು, ತಮಗೆಲ್ಲ ಗೊತ್ತಿದೆ. ದಯವಿಟ್ಟು ಅವರಿಗೆ ಅರ್ಜಿಯನ್ನು ಸಲ್ಲಿಸಿ ಅವ್ರು ತನಿಖೆ ಮಾಡಿ ಅವ್ರ ಮೇಲೆ FIR ದಾಖಲು ಮಾಡ್ತಾರೆ, ದಾಖಲಾತಿಗಳನ್ನು ವಜಾ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಯಾವುದೇ ರೀತಿಯಲ್ಲಿ ಶಾಂತಿಯುತವಾಗಿ ಮಾಡಬೇಕು, ಯಾವುದೇ ರೀತಿಯಲ್ಲಿ ಗಲಭೆ ಆಗಬಾರ್ದು ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಶಾಂತಿಯುತವಾಗಿ ಕೂತ್ಕೊಂಡಿದ್ದೀವಿ. ನಮ್ಮ ರೈತರ ಸಮಸ್ಯೆ ಮೊದಲೇ ಭಾಳ ಮುಖ್ಯವಾಗಿತ್ತು, ಅದನ್ನು ಅಲ್ಲಿ ಬಗೆಹರಿಸಲಿ, ನಂತರ ನಮ್ಮ ಹತ್ರ ಬರಲಿ ಅಂತ ಹೇಳಿ ನಾವು ಸುಮ್ಮನೆ ಇದ್ವಿ. ದಯವಿಟ್ಟು ಏನು ಹರಾಜು ಪ್ರಕ್ರಿಯೆ ನಡೆದಿದೆ, ಹರಾಜು ಮುಖಾಂತರ ನಾವು ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ.
ಸರ್ವೆ ನಂಬರ್ 28ರಲ್ಲಿ 8 ಎಕರೆ 14 ಗುಂಟೆ. ಹರಾಜು ಪ್ರಕ್ರಿಯೆ ನಡೆದಿದ್ರೆ ಹರಾಜಿನ ಫೈಲ್ ಇರಬೇಕಲ್ವಾ, ರಸೀದಿ ಇರಬೇಕಲ್ವಾ? ಯಾವುದೇ ರೀತಿಯಲ್ಲಿ ಫೈಲ್ ಇದೆಯಾ, ರಸೀದಿ ಇದೆ ಕೊಡಿ, ನಮ್ಮ ಪ್ರಶ್ನೆ ಇದೆ. ನಂತರ ಏನು ಎಲ್ಲ ಶಾನುಭೋಗ್ರದ್ದು, ತಹಸೀಲ್ದಾರರು, AC ಎಲ್ಲಾರ್ದು ಸರ್ ಪಟೇಲ್ರದ್ದು ಎಲ್ಲಾರ್ದು ನಕಲಿ ಸಹಿ ಆಗಿದೆ, ಆಗಿದೆ. ಡೀಟೇಲ್ ಆಗಿ ಬರ್ದಿದ್ದೀರಾ? ಹೌದು ಸರ್. ಬಾಲ್ ಪೆನ್ ಯೂಸ್ ಮಾಡಿದ್ದಾರೆ. 52, 53ನಲ್ಲಿ ಬಾಲ್ ಪೆನ್ ಇತ್ತ. ಇಂಕ್ ಪೆನ್ನು ಏನೇನು ಇಂಕ್ ಪೆನ್ನಲ್ಲೇ ಬರಿತಾ ಇದ್ರಲ್ಲ, ಅದು ಯಾವುದೇ ಎಲ್ಲ ಸ್ಪಷ್ಟವಾಗಿ ನಾನು ಪಾಯಿಂಟ್ ಟು ಪಾಯಿಂಟ್ ಹಾಕ್ಕೊಟ್ಟಿದ್ದೀವಿ. ಪ್ರೆಸೆಂಟ್ ಪಾಣಿ ಇದೆಯಾ ನೋಡಿ, ಪರಿಶೀಲನೆ ಮಾಡಿ. ಸರಿ, ಅವ್ರು ಏನು ಹೇಳ್ತಾರೆ, 18 ಎಕರೆ 17 ಗುಂಟೆಯಲ್ಲಿ 4 ಎಕರೆ 30 ಗುಂಟೆ ನಮಗೆ ಮಂಜೂರಾಗಿದೆ ಅಂತ ಹೇಳ್ತಾರಲ್ಲ, ಮಂಜೂರಾಗಿರೋಂಥ ಮೂಲ ದಾಖಲೆ ಕಡತಗಳು ಇರಬೇಕಲ್ವರ? ಮೊದಲನೇದಾಗಿ ದಯವಿಟ್ಟು ತಾವು ತಮಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನು ಲೋಕೇಶ್ ಅಂತ ಇದ್ದಾರೆ ವ್ಯಕ್ತಿ, ಈ ಕೂಡಲೇ ಆ ವ್ಯಕ್ತಿನ ರೆಕಾರ್ಡ್ ರೂಮಿಂದ ತೆಗೆದಾಕ್ಸ್ಬಿಡಿ. ಇಲ್ಲ ಇನ್ನು ಎಷ್ಟು ಸರ್ಕಾರಿ ಆಸ್ತಿಗಳನ್ನ ಅವರು ನಕಲಿ ದಾಖಲಾತಿಗಳನ್ನು ಮಾಡಿಕೊಡ್ತಾರೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳು ಸಹ ಇದಕ್ಕೆ ಭಾಗಿಯಾಗಿದ್ದಾರೆ ಅಂತ ಅವರೇ ನೇರವಾಗಿ ಬೇಕಾದ್ರೆ ಆರೋಪಗಳನ್ನು ಮಾಡ್ತಾರೆ. ನಾವು ಸ್ಪಷ್ಟತೆ ನೀಡ್ತಾ ಇದ್ದೀವಿ. ದಯವಿಟ್ಟು ಕೂಲಂಕುಷವಾಗಿ ಅಧ್ಯಯನ ಮಾಡಿ. ನಾವೇನು ಸ್ಪಷ್ಟವಾಗಿ ಈ ಹಿಂದೆ ಎಲ್ಲನೂ ಹೇಳಿದ್ದೀವಿ ಸರ್. ಏನು ಯಾವ್ಯಾವ ರೀತಿಯಲ್ಲಿ ಹಾಕಿದ್ರೆ ಸರ್ವೆ ಇಲಾಖೆಯಲ್ಲಿ ಸರ್ವೆ ಸ್ಕೆಚ್ ಆದಮೇಲೆ ಸರ್ವೇರ್ ಸಹಿ ಇರಬೇಕೋ ಇಲ್ಲ RI ಸಹಿ ಇರಬೇಕೋ, ಇದನ್ನು ಸ್ಪಷ್ಟವಾಗಿ ಹೇಳಿದಿರಿ. ತಹಸೀಲ್ದಾರರು ಬಾಲ್ ಪೆನ್ ಯೂಸ್ ಮಾಡಿರೋದು ಪ್ರತಿಯೊಂದು ಹಾಕಿದ್ದೀವಿ. RRILR ಪ್ರತಿಗಳನ್ನ ತೆಗೆದು ನೋಡಿ. ನಂತರ ಯಾವ್ಯಾವ ಸರ್ವೆ ನಂಬರ್ಗೆ ಸಂಬಂಧಪಟ್ಟಾಗ ಪಾಣಿ ಬೇಕು ನೋಡಿ. ಮೊನ್ನೆ ನಾವು ಹೋರಾಟ ಮಾಡೋಗಿದ್ದೀವಿ ಸರ್. 27 ಏನೋ ಕ್ರಮ ಸಂಖ್ಯೆ 483, 484 ಸ್ಪಷ್ಟವಾಗಿ ಇತ್ತು. ಆದರೆ 485 ಆಗಿದೆ. 485 ಆಗಿಬಿಟ್ಟು AC ಸಾಹೇಬ್ರಿಗೆ ಬಂದು ಅವರು ನನಗೆ ಖಾತೆ ಮಾಡಿಕೊಡಿ ಅಂತ ಹೇಳಿ ಮತ್ತೆ ಪುನಃ ಅರ್ಜಿ ಕೊಟ್ಟಿದ್ದಾರೆ 4ನೇ ತಾರೀಕು. ಸರ್ ಇದೇ ವಿಚಾರ ಕೂಡಲೇ ನಂದಗುಂಟ ಗ್ರಾಮದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಅರ್ಜಿ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 480 ಅಲ್ಲಲ್ಲ, ಕ್ರಮ ಸಂಖ್ಯೆ ಏನು ಪಾಣಿ ಬುಕ್ ಕ್ರಮ ಸಂಖ್ಯೆ 483, 484 ಇದೆ. ಈಗ 485 ಪಾಣಿ ಸೃಷ್ಟಿಯಾಗಿದೆ. ಸರಿ, ಸರ್ವೆ ನಂಬರ್ 28, 30 ಇದೆಯಲ್ಲ, ಸರ್ವೆ ನಂಬರ್ 29 ಪಾಣಿಯಲ್ಲಿ 28, 30 ಇಲ್ಲಿವರೆಗೂ ನಕಲಿ ಪ್ರತಿಗಳೇನಾದರೂ ತಗೊಂಡಿದ್ದಾರೆ ಅವರು. ಸರ್ ದಯವಿಟ್ಟು ಸ್ಥಳಕ್ಕೆ ಭೇಟಿ ನೀಡಿ, ಸ್ಥಳ ಪರಿಶೀಲನೆ ಮಾಡಿ, ದಾಖಲಾತಿಗಳನ್ನು ವೀಕ್ಷಿಸಿ. ನಂತರ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಸರ್ FISL ವರೆಗೂ ಬಂದು ಕೂಡಲೇ ನಾವು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದೀರಾ. ಇನ್ನು 2 ದಿನ ಆಗ್ಬೋದು ಸರ್ ಅದು FISL ವರದಿ ಬರೋದಕ್ಕೆ. ಈಗ FSLಗೆ ಸಂಬಂಧಪಟ್ಟಂತೆ ನಾನು VRI ವರದಿ ತೊಗೊಂಡಿದ್ದೀವಿ. ಅವ್ರು ವರದಿ ಕೊಟ್ಟಿದ್ದಾರೆ. ಈಗ ಫೈಲ್ ಪುಟಪ್ ಮಾಡಿದ್ದೀನಿ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ಯಾವ್ಯಾವುದು ಈಗ ನೀವೇನು ಆಪಾದನೆ ಮಾಡ್ತಾ ಇದ್ದೀರಲ್ಲ, ಆಪಾದನೆಗೆ ಸಂಬಂಧಪಟ್ಟಂಥ ದಾಖಲೆ ಸರ್, ಈಗ ನೀವು ದಾಖಲಾತಿ ಬರಕ್ಕೆ ಲೇಟ್ ಆಗ್ತಾಯಿತ್ತು ಅಂದರೆ ಅದು ದಾಖಲಾತಿ ಇದೆ ಅಂತಂದ್ರೆ ನಮ್ಮ ಬಳಿ ಡಾಕ್ಯುಮೆಂಟ್ಸ್ ಇದೆ. ತಮಗೆ ಬೇಕಾದ್ರೆ ಒಂದು ಸೆಟ್ ಕೊಟ್ಬಿಡಿ ಅಂದ್ರೆ ಕೊಟ್ಬಿಡ್ತೀವಿ. ರೆಕಾರ್ಡ್ ರೂಮಿಂದ ಕಳಿಸ್ಬೇಕಲ್ವಾ? ಈಗ ನಮ್ಮಿಂದಾನೆ ನೀವು ತಗೊಂಡಿದ್ದೀರ ಅದನ್ನೀಗ. ಹೌದು ಸರ್. ಸೊ ಅದೇ ಸೃಷ್ಟಿ ಮಾಡೋಕ್ಕಾಗುತ್ತಾ? ಅದೇ ಮಾಡೋದಕ್ಕಾಗಲ್ಲ. ಪ್ರಶ್ನೆ ಒಂದು ಸರ್, ನಮ್ಮ ಪ್ರಶ್ನೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ 2 ಮನವಿಗಳು ನಿಮಗೆ ಬಂದಿದ್ದಾರೆ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಏನು ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಬೇಕು, FIR ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯಿಂದ ನಿಮ್ಗೆ ಮನವಿಗಳು ಪ್ರೋಸೆಸ್ ನಡೆದಿದೆ ಈಗ. ಅಲ್ಲ ಸರ್, ಎಷ್ಟು ದಿನ ಬೇಕು ಸರ್ ಪ್ರೊಸೆಸಿಂಗ್ ನಡೆಯೋದಕ್ಕೆ? ಸರ್ ಎಷ್ಟು ದಿನ ಬೇಕು ಪ್ರೊಸೆಸಿಂಗ್ ನಡೆಯೋದಕ್ಕೆ? ಈಗ RC ಸಾಹೇಬರು ಆಫೀಸಿಂದ ಬಂದಿದೆ ನಿಮ್ಮ ಮನವಿ. ಏನು ಸರ್, ಹಿರಿಯ ಅಧಿಕಾರಿಗಳು ಗೌರವನೇ ಇಲ್ವಾ? ಇಲ್ವಾ ಸರ್ ಗೌರವ? ಹೋರಾಟಗಾರರ ಮೇಲೆ 5 ಕಂಪ್ಲೇಂಟ್ ಆಗಿದೆ. ತಾಲೂಕು ಆಡಳಿತ ಕಣ್ಮುಚ್ಕೊಂಡಿದೆ. ಕಂಪ್ಲೇಂಟ್ ಆಗಿದೆ. ಈಗ ಇಮಿಡಿಯೇಟ್ FSL ಕಳ್ಸೋದು ಸರ್, ಇಮಿಡಿಯೇಟ್ ನೋಡಿ ಸರ್. ಎಷ್ಟು ತಿಂಗಳಿಂದ ಸರ್? 1 ತಿಂಗಳಿಂದ ಇವತ್ತು 8 ತಿಂಗಳಿಂದ ಕಳಿಸ್ಬೇಕಾ? ಜಂಟಿ ಸರ್ವೆ ಏನಕ್ಕೆ ಸರ್ ಮಾಡ್ತಾ ಇಲ್ಲ ನೀವು? ಸರ್, ಸಂಬಂಧಪಟ್ಟಿರೋ 28, 30 ಸರ್ವೆ ನಂಬರ್ ಜಂಟಿ ಸರ್ವೆಗೆ ಹಾಕಿ ಎಷ್ಟು ದಿನ ಆಯ್ತು? ಸರ್ವೆಗೆ ಯಾಕೆ ಮಾಡಿಲ್ಲ ನೀವು? ಸರ್ವೆಗೆ ಹಾಕಿದ್ದೀನಿ. ಸರ್ವೇರಿಗೆ ಕೇಳೋಣ ಸರ್, ಜಂಟಿ ಸರ್ವೆ ಮಾಡಿಸಿ ಸರ್, ಗೊತ್ತಾಗ್ಬಿಡುತ್ತಲ್ಲ ವಾಸ್ತವಾಂಶ. ನನ್ನಿಂದ ಹೋಗಿದೆಯಪ್ಪ, ಸರ್ವೇರಿಗೆ ಲೆಟರ್ ಹೋಗಿದೆ, ಮಾಡಿದ್ದೀನಿ. ನನ್ನ ಸರ್ವೇರಿಗೆ ಲೆಟರ್ ಹೋಗಿದೆ. ಸರ್ ನೋಡಿ, ದಯವಿಟ್ಟು ಹೇಳ್ತೀವಿ ಕೇಳಿಸ್ಕೊಳ್ಳಿ. ನನಗೆ ತುಂಬ ದೊಡ್ಡಬಳ್ಳಾಪುರ ತಾಲೂಕು ಆಡಳಿತದ ಮೇಲೆ ತುಂಬ ಅಸಹ್ಯ ಆಗ್ಬಿಟ್ಟಿದೆ. ಯಾಕೆ ಗೊತ್ತಾ? ಇಲ್ಲಿ ದಲಿತರ ಬಗ್ಗೆ ಆಗಿರಲಿ, ರೈತರ ಬಗ್ಗೆ ಆಗಿರಲಿ, ಮಹಿಳೆಯರ ಬಗ್ಗೆ ಆಗಿರಲಿ, ಮಕ್ಕಳ ಬಗ್ಗೆ ಆಗಿರಲಿ, ವಿದ್ಯಾರ್ಥಿಗಳ ಬಗ್ಗೆ ಆಗಿರಲಿ, ಸಮಸ್ಯೆಗಳ ಬಗ್ಗೆ ಆಗಿರಲಿ, ರೈತರ ಬಗ್ಗೆ ಆಗಿರಲಿ, ಯಾರಿಗೂ ಕಾಳಜಿ ಇಲ್ಲ. ನೀವೇನು ಕೆಲಸ ಮಾಡೋಕೆ ಬಂದಿದ್ದೀರಾ ಇಲ್ಲ ಏನು ಸರ್? ಸುಮ್ಮನೆ ಬಂದು ಆಫೀಸಲ್ಲಿ ಕುತ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ಸರ್ ನೀವು? ತಮ್ಮ ಮೇಲೆ ಗೌರವ ಇದೆ ಸರ್. ತಾವು ಉನ್ನತ ಅಧಿಕಾರಿ ಇದ್ದೀರಾ. ಒಂದಲ್ಲ 10 ಮನವಿ ನೀವು ಕೊಟ್ಟಿರೋ ಇಲ್ಲೇ ಕೊಡ್ತೀನಿ.
ನಾವು ನಮಗೋಸ್ಕರ ನಾವೇನು ಮಾಡ್ತಾ ಇಲ್ಲ, ಸರ್ಕಾರದ ಆಸ್ತಿನ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ. ಒತ್ತುವರಿ ಮಾಡೋರು ಅಂತ ಹೇಳ್ಬಿಟ್ಟು ಎಷ್ಟು ದಿನ ಬೇಕು ನಿಮ್ಗೆ? ನೀವೇ ಕಳಿಸಿದ್ವಿಲ್ಲ ಸರ್ ಅರಣ್ಯ ಗುಡ್ಡದಲ್ಲಿ 6 ಎಕರೆ ಉಳಿಸಿದೆ ಸರ್. ಸರ್ ಈ ಕೂಡಲೇ ಸರ್ ನಿಮ್ಮ ಹತ್ರ ಒಂದು ಸರ್ ನೋಡಿ ಸರ್, ಒಂದು ನಿಮಿಷ ಒಂದು ರಿಕ್ವೆಸ್ಟ್. ಹೈಕೋರ್ಟಲ್ಲಿ ಒಂದು ಇದು KITಯಲ್ಲಿ ಒಂದು ಕೇಸ್ ಅಟೆಂಡ್ ಆಗೋದು ವಿಷಯದಲ್ಲಿ ನನಗೆ ನಿಮ್ಮ ಮನವಿ ನಾನು ಸರ್ ನಾವು 23, 24, 25 ವರ್ಷದಿಂದ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಇಲ್ಲಿವರೆಗೂ ಒಂದು ಕಪ್ ಚುಕ್ಕೆ ಇಲ್ಲ ನಮ್ಮ ಹತ್ರ. ನಮ್ದು ಎಲ್ಲ ಪ್ರತಿಯೊಂದು ಸರ್ಕಾರದ ಆಸ್ತಿಗಳನ್ನ ಉಳಿಸ್ಲಿಕ್ಕೆ ಅಂತಾನೆ ಹೋರಾಟ ಮಾಡಿದ್ದೀವಿ. ಕರೆಕ್ಟ್ ಆಯ್ತಾ? ಅದನ್ನ ಬಿಟ್ಟು ನಾವು ಯಾವುದೇ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾವು ದಾರಿ ತಪ್ಪೋದು ಇಲ್ಲ. ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಗೆ ದೂರುಗಳು ನೀಡ್ಕೊಂಡು ಬರ್ತಾ ಇದ್ರೆ ಅದಕ್ಕೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡ್ಬೇಕು ಸರ್. ಅವರು ಸರ್ಕಾರದ ಆಸ್ತಿಗಳನ್ನ ಉಳಿಸ್ಲಿಕ್ಕೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟಂತ ಸರ್. ಗೌರ್ಮೆಂಟ್ ನಮ್ಮ ಪೊಲೀಸ್ ಇಲಾಖೆಗೆ ಜಾಗ ಇದೇನೋ ತೋರಿಸಿದ್ದೆ, ಫಸ್ಟ್ ಅರ್ಜಿ ಕೊಟ್ಟಾರ ನಾನು ಸರ್. ಸರಿ ಆಯಿತು. ಈಗ ಎಲ್ಲ ಕೊಟ್ಟು ನೋಡಿ. ದಯವಿಟ್ಟು ಆದಷ್ಟು ಬೇಗ ಮಾಡಿ. ಇಲ್ಲ ಅಂತಂದ್ರೆ ದಯವಿಟ್ಟು ನೀವೇ ನಮಗೆ ಪರ್ಮಿಷನ್ ಕೊಟ್ಬಿಡಿ. ಏನು ನಾವು ಅಂಬೇಡ್ಕರ್ ವೃತ್ತ ಪರಿವೀಕ್ಷಣಾ ಮಂದಿರ ಅಂತ ಇದೆ, ಅಲ್ಲಿಂದ ಮಾನ್ಯ ಏನು ಜಿಲ್ಲಾಡಳಿತ ಭವನ ಇದೆಲ್ಲ, ಗೌರವಾನ್ವಿತ ಜಿಲ್ಲಾಧಿಕಾರಿರವರ ಮುಂಭಾಗದಲ್ಲಿ ನಾವು ಇಲ್ಲಿಂದ ಕಾಲ್ನಡಿಗೆ ಜಾಥಾವನ್ನ ಮಾಡ್ತೀವಿ ಅಂತ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ. ದಯವಿಟ್ಟು ತಮ್ಮ ಮೇಲೆ ಗೌರವ ಇದೆ. ಈ ಹಿಂದೆ ನಮ್ಗೆ ಏನು ಮಂಜು ಇರೋ ಹೇಳಿ, ಏನಾದರೂ ಸಾಕ್ಷ್ಯ ಆಧಾರಗಳು ನಾವೇನಾದರೂ ಅವ್ರಿಗೆ ಜೀವ ಬೆದರಿಕೆ ಹಾಕಿರೋದು, ಕೊಲೆ ಮಾಡೋದಕ್ಕೆ ಸಂಚು ರೂಪಿಸ್ತಾ ಇದ್ದೀವಂತೆ. ನಮಗೆ ಸಾಮಾನ್ಯ ಜ್ಞಾನ ಇದೆ ಸರ್. ನಾವು ಅನಾಗರಿಕರಲ್ಲ ಸರ್, ಅವಿದ್ಯಾವಂತರಲ್ಲ, ಏನೋ ಅಲ್ಪ ಸ್ವಲ್ಪ ಓದ್ಕೊಂಡಿದ್ದೀವಿ. ನಾವ್ಯಾಕೆ ಇನ್ನೊಬ್ಬ ವ್ಯಕ್ತಿನ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸೋಣ? ಯಾವ ಸ್ಟೇಷನ್? ಯಾವುದೇ ರೀತಿಯಲ್ಲಿ ಕೇಸ್ ದಾಖಲಾಗಬಾರ್ದು. ದಾಖಲಾದ್ರೆ ಇಲ್ಲೇನೆ ಇದೇ ತಾಲೂಕು ಮುಂದೆಗಡೆ ತಾಲೂಕು ಆಡಳಿತ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ದೊಡ್ಡ ಅಧಿಕಾರಿಗಳು ಬಂದು ಇದಕ್ಕೆ ಉತ್ತರ ನೀಡಬೇಕಾಗುತ್ತೆ. ನೇರ ಹೊಣೆ ನೀವಾಗಿರ್ತೀರಾ ಸರ್. ತಾಲೂಕು ದಂಡಾಧಿಕಾರಿಗಳು ನೇರ ಹೊಣೆ ನೀವಾಗಿರ್ತೀರಾ. ಏನ್ ಸರ್, ಏನು ಬೆಳಿಗ್ಗೆ ಬಂದ್ರೆ ನೈಟ್ ಹೋಗ್ತಾರತ್ತೆ ಸರ್. ಅವ್ರ ಮೇಲೆ FIR ಮಾಡ್ರಿ, ರೌಡಿ ಶೀಟ್ ಓಪನ್ ಮಾಡ್ರಿ, ಗಡಿಪಾರ್ ಮಾಡ್ರಿ ಅಂತಾರಂತೆ ಪೊಲೀಸ್ ಇಲಾಖೆಗೆ. ಏನ್ ಮಾಡ್ತಾ ಇದೀರ ಅಂತ ತಪ್ಪು ನಾವು ಅಂತ ನಮ್ಮ ಪ್ರಶ್ನೆ ಆಗಿದೆ. ಈಗ ಆಯಿತು, ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ದಯವಿಟ್ಟು ಮಾತಾಡಿ. ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ಗಮನ ತಗೊಳ್ಳಿ. ದಯವಿಟ್ಟು ಏನು ನಕಲಿ ದಾಖಲಾತಿ ಆಗಿದೆ. ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಪ್ರೀತಿ, ವಿಶ್ವಾಸ, ಗೌರವ ಇದೆ. ನಿಮಗೆ ಕಪ್ಪು ಚುಕ್ಕೆ ಬರುವಂತ ಕೆಲಸ ನಾವೇನು ಮಾಡೋದಿಲ್ಲ. ಆ ರೆಕಾರ್ಡ್ ರೂಮ್ ಅಲ್ಲಿ ಇರ್ತಕ್ಕಂಥ ಲೋಕೇಶನ್ ಕೂಡಲೇ ಕಳಿಸಿ. ಇಲ್ಲಾಂದ್ರೆ ಧಕ್ಕೆ ಬರುವಂತ ಕೆಲಸ ಮಾಡೇ ಮಾಡ್ತಾರೆ ಸರ್, ಮಾಡೇ ಮಾಡ್ತಾರೆ. ಚೇಂಜ್ ಮಾಡಲೇಬೇಕು. ಆಯ್ತು, ಮುಗಿಸೋಣ. ಓಕೆ ಸರ್, ನಮಸ್ತೆ. ಫೋಟೋ ತಗೋತೀರಾ? ಹೌದು.